ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 24/8/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಭಾರತದ ಯಾವ ಪ್ರದೇಶದಲ್ಲಿ ಇತ್ತೀಚೆಗೆ ದೇಶದ ಅತಿ ಎತ್ತರದ ಗಿಡಮೂಲಿಕೆಗಳ ಉದ್ಯಾನ ಹರ್ಬಲ್ ಪಾರ್ಕ್ ಇದೆ? ಚಮೋಲಿ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಮನ ಗ್ರಾಮದಲ್ಲಿ ಭಾರತದ ಅತಿ ಎತ್ತರದ ಗಿಡಮೂಲಿಕೆ ಉದ್ಯಾನವನ್ನು ಶನಿವಾರ ಉದ್ಘಾಟಿಸಲಾಗಿದೆ. ಮೂಲಿಕೆ ಉದ್ಯಾನವು 11,000 ಅಡಿ ಎತ್ತರದಲ್ಲಿದೆ ಮತ್ತು ಇದು ಭಾರತ ಚೀನಾ ಗಡಿಗೆ ಹತ್ತಿರದಲ್ಲಿದೆ. ಮನವು ಚೀನಾದ ಗಡಿಯ ಚಮೋಲಿ ಜಿಲ್ಲೆಯ ಕೊನೆಯ ಭಾರತೀಯ ಗ್ರಾಮವಾಗಿದ್ದು ಬದರಿನಾಥ ದೇವಾಲಯದ ಪಕ್ಕದಲ್ಲಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪ್ರಕಾರ ದೂರಸಂವೇದಿ ಉಪಗ್ರಹ ದತ್ತಾಂಶ ಹಂಚಿಕೆಯಲ್ಲಿ ಸಹಕಾರದ ಒಪ್ಪಂದಕ್ಕೆ ಈ ಯಾವ ಸಂಸ್ಥೆ ಸಹಿ ಹಾಕಿದೆ? ಬ್ರಿಕ್ಸ್. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪ್ರಕಾರ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ದಟ್ ಇಸ್ ಬ್ರಿಕ್ಸ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಡೇಟಾ ಹಂಚಿಕೆಯಲ್ಲಿ ಸಹಕಾರಕ್ಕಾಗಿ ಒಪ್ಪಂದಕ್ಕೆ ಸಹಿ ಹಾಕಿವೆ. ಆಗಸ್ಟ್ 17ರಂದು ಒಪ್ಪಂದವು ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ನಿರ್ದಿಷ್ಟ ದೂರಸ್ಥ ಸಂವೇದಕ ಉಪಗ್ರಹಗಳ ವರ್ಚುವಲ್ ನಕ್ಷತ್ರಪುಂಜವನ್ನು ನಿರ್ಮಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಆಯಾ ನೆಲದ ಕೇಂದ್ರಗಳು ಡೇಟಾವನ್ನು ಸ್ವೀಕರಿಸುತ್ತವೆ. 1 ಈಸ್ ದಿ ರೈಟ್ ಆನ್ಸರ್. ಬ್ರಿಕ್ಸ್ ಪ್ರಧಾನ ಕಚೇರಿ ಶಾಂಘೈ, ಚೀನಾ. ಬ್ರಿಕ್ಸ್ನ ಸ್ಥಾಪನೆ ಸೆಪ್ಟೆಂಬರ್ 2006. UNGA 61ನೇ ಅಧಿವೇಶನ. NTPC ಲಿಮಿಟೆಡ್ ಇತ್ತೀಚೆಗೆ ಭಾರತದ ಯಾವ ನಗರದಲ್ಲಿ ಭಾರತದ ಅತಿ ದೊಡ್ಡ ತೇಲುವ ಸೋಲಾರ್ PV ಯೋಜನೆ ಫ್ಲೋಟಿಂಗ್ ಸೋಲಾರ್ PV ಪ್ರಾಜೆಕ್ಟ್ ಅನ್ನು ಅನಾವರಣಗೊಳಿಸಿದೆ? ವಿಶಾಖಪಟ್ಟಣ. NTPC ಆಂಧ್ರಪ್ರದೇಶದ ವಿಶಾಖಪಟ್ಟಣಂನ ತನ್ನ ಸಿಂಹಾದ್ರಿ ಉಷ್ಣ ಕೇಂದ್ರದ ಜಲಾಶಯದ ಮೇಲೆ 25 ಮೆಗಾವ್ಯಾಟ್ ಶಕ್ತಿಯ ಭಾರತದ ಅತಿ ದೊಡ್ಡ ತೇಲುವ ಸೋಲಾರ್ PV ಯೋಜನೆಯನ್ನು ನಿಯೋಜಿಸಿದೆ. ಫ್ಲೆಕ್ಸಿಬಲೈಸೇಷನ್ ಸ್ಕೀಮ್ ಅಡಿಯಲ್ಲಿ ಸ್ಥಾಪಿಸಿದ ಮೊದಲ ಸೋಲಾರ್ ಯೋಜನೆ ಇದಾಗಿದೆ. ಈ ಯೋಜನೆಯನ್ನು ಭಾರತ ಸರ್ಕಾರವು 2018ರಲ್ಲಿ ಸೂಚಿಸಿತು. ಸಿಂಹಾದ್ರಿಯಲ್ಲಿ ಪ್ರಾಯೋಗಿಕವಾಗಿ ಹೈಡ್ರೋಜನ್ ಆಧಾರಿತ ಮೈಕ್ರೋಗ್ರಿಡ್ ವ್ಯವಸ್ಥೆಯನ್ನು ಸ್ಥಾಪಿಸಲು NTPC ಯೋಜಿಸುತ್ತಿದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊದಲ ಸೋಲಾರ್ ಎಲೆಕ್ಟ್ರಿಕ್ ವೆಹಿಕಲ್ EV ಲಾರ್ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ ಅನ್ನು ಈ ಯಾವ ಹೆದ್ದಾರಿಯಲ್ಲಿ ಉದ್ಘಾಟಿಸಲಾಗಿದೆ? ಡೆಲ್ಲಿ ಟು ಚಂಡೀಗಢ ಹೈವೇ. ದೆಹಲಿ ಚಂಡೀಗಢ ಹೆದ್ದಾರಿ ಭಾರತದ ಮೊದಲ ಈ ವಾಹನ ಸ್ನೇಹಿ ಹೆದ್ದಾರಿಯಾಗಿದೆ. ಆಗಸ್ಟ್ 19, 2021ರಂದು ಕರ್ನಾಲ್ ಲೇಕ್ ರೆಸಾರ್ಟ್ನಲ್ಲಿ ಕೇಂದ್ರದ ಭಾರೀ ಕೈಗಾರಿಕಾ ಸಚಿವ ಡಾಕ್ಟರ್ ಮಹೇಂದ್ರನಾಥ್ ಪಾಂಡೆ ಭಾರತದ ಮೊದಲ ಸೋಲಾರ್ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ ಅನ್ನು ಉದ್ಘಾಟಿಸಿದರು. ಕರ್ನಾಲ್ ಸರೋವರದ ರೆಸಾರ್ಟ್ನಲ್ಲಿ ಹೊಸದಾಗಿ ಪ್ರಾರಂಭಿಸಲಾದ EV ಚಾರ್ಜಿಂಗ್ ಸ್ಟೇಷನ್ ಕಾರ್ಯತಂತ್ರವಾಗಿ ದೆಹಲಿ ಚಂಡೀಗಢ ಹೆದ್ದಾರಿಯ ಮಧ್ಯಭಾಗದಲ್ಲಿದೆ. ಇದಲ್ಲದೆ ಈ ಹೆದ್ದಾರಿಯಲ್ಲಿರುವ ಎಲ್ಲ ಇತರ ಚಾರ್ಜಿಂಗ್ ಕೇಂದ್ರಗಳನ್ನು 1 ವರ್ಷದ ಒಳಗೆ EV ಸ್ನೇಹಿ ನಿಲ್ದಾಣಗಳಾಗಿ ಮೇಲ್ದರ್ಜೆಗೇರಿಸಲಾಗುತ್ತದೆ. ಸೌರ ಆಧಾರಿತ ಎಲೆಕ್ಟ್ರಿಕ್ ವಾಹನ ಚಾರ್ಜಿಂಗ್ ಕೇಂದ್ರಗಳ ಸೋಲಾರ್ ಬೇಸ್ಡ್ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸ್ ನೆಟ್ವರ್ಕ್ ಅನ್ನು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ BHEL ಭಾರೀ ಕೈಗಾರಿಕೆಗಳ ಸಚಿವಾಲಯದ ಫೇಮ್ 1 ಭಾರತದಲ್ಲಿ ಹೈಬ್ರಿಡ್ ಮತ್ತು ಎಲೆಕ್ಟ್ರಿಕ್ ವಾಹನಗಳ ವೇಗದ ಅಳವಡಿಕೆ ಮತ್ತು ತಯಾರಿಕೆ ಅಡಿಯಲ್ಲಿ ಸ್ಥಾಪಿಸಿದ ಕೈಗಾರಿಕೆಗಳು. 4 ಈಸ್ ದಿ ರೈಟ್ ಆನ್ಸರ್. ಸೈಬರ್ ಸೆಕ್ಯುರಿಟಿ ಮಲ್ಟಿ ಡೋನರ್ ಟ್ರಸ್ಟ್ ಫಂಡ್ ಅನ್ನು ಯಾವ ಸಂಸ್ಥೆ ಆರಂಭಿಸಿದೆ? ವರ್ಲ್ಡ್ ಬ್ಯಾಂಕ್. ಸೈಬರ್ ಸೆಕ್ಯುರಿಟಿ ಮಲ್ಟಿ ಡೋನರ್ ಟ್ರಸ್ಟ್ ಫಂಡ್. ವಿಶ್ವ ಬ್ಯಾಂಕ್ ಹೊಸ ಸೈಬರ್ ಸೆಕ್ಯುರಿಟಿ ಮಲ್ಟಿ ಡೋನರ್ ಟ್ರಸ್ಟ್ ಫಂಡ್ ಅನ್ನು ಆರಂಭಿಸಿದೆ. ಇದು ವ್ಯವಸ್ಥಿತ ರೀತಿಯಲ್ಲಿ ಸೈಬರ್ ಭದ್ರತಾ ಅಭಿವೃದ್ಧಿ ಕಾರ್ಯಸೂಚಿಯನ್ನು ಉತ್ತಮಗೊಳಿಸಲಿದೆ. ಡಿಜಿಟಲ್ ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ DDP ಅಂಬ್ರೆಲಾ ಕಾರ್ಯಕ್ರಮದ ಅಡಿಯಲ್ಲಿ ಹೊಸ ನಿಧಿಯನ್ನು ಸಂಬಂಧಿತ ಟ್ರಸ್ಟ್ ನಿಧಿಯಾಗಿ ಅಭಿವೃದ್ಧಿಪಡಿಸಲಾಗಿದೆ.
ನಿಧಿಯನ್ನು ಆರಂಭಿಸಲು ವಿಶ್ವ ಬ್ಯಾಂಕ್ ಎಸ್ಟೋನಿಯಾ, ಜಪಾನ್, ಜರ್ಮನಿ ಮತ್ತು ನೆದರ್ಲೆಂಡ್ಸ್ ಎಂಬ 4 ದೇಶಗಳೊಂದಿಗೆ ಪಾಲುದಾರಿಕೆ ಹೊಂದಿದೆ. ಈ ಹೊಸ ನಿಧಿಯ ಮುಖ್ಯ ಗುರಿ ಸೈಬರ್ ಮತ್ತು ಡಿಜಿಟಲ್ ಭದ್ರತಾ ಸಾಮರ್ಥ್ಯ ಮತ್ತು ವಿಶ್ವ ಬ್ಯಾಂಕ್ ಸದಸ್ಯ ರಾಷ್ಟ್ರಗಳಲ್ಲಿ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಜಾಗತಿಕ ಜ್ಞಾನ ಅಭಿವೃದ್ಧಿ, ದೇಶದ ಮೌಲ್ಯಮಾಪನ, ತಾಂತ್ರಿಕ ನೆರವು, ಸಾಮರ್ಥ್ಯ ವೃದ್ಧಿ ಮತ್ತು ತರಬೇತಿ, ಮೂಲಸೌಕರ್ಯ ಮತ್ತು ತಂತ್ರಜ್ಞಾನದಲ್ಲಿ ಅಗತ್ಯ ಹೂಡಿಕೆಗಳಾಗಿವೆ. 3 is the right answer. ಹಿಸಾರ್ ವಿಮಾನ ನಿಲ್ದಾಣಕ್ಕೆ ಈ ಯಾವ ಆಡಳಿತಗಾರನ ಹೆಸರಿಡಲಾಗಿದೆ? ಮಹಾರಾಜ ಅಗ್ರಸೇನ್. ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಹಿಸಾರ್ ವಿಮಾನ ನಿಲ್ದಾಣವನ್ನು ಮಹಾರಾಜ ಅಗ್ರಸೇನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಮರುನಾಮಕರಣ ಮಾಡುವುದಾಗಿ ಘೋಷಿಸಿದ್ದಾರೆ. ಹಿಸಾರ್ ವಿಮಾನ ನಿಲ್ದಾಣವು ದೇಶೀಯ ವಿಮಾನ ನಿಲ್ದಾಣವಾಗಿದ್ದು ರಾಜ್ಯದ ಮೊದಲ DGCA ಪರವಾನಗಿ ಪಡೆದ ಸಾರ್ವಜನಿಕ ಏರೋಡ್ರೋಮ್ ಆಗಿದೆ. ಈ ವಿಮಾನ ನಿಲ್ದಾಣವು ಪ್ರಸ್ತುತ ಅಪ್ಗ್ರೇಡ್ ಆಗಿದ್ದು 30 ಮಾರ್ಚ್ 2024 ವೇಳೆಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿ ಮಾರ್ಪಾಡಾಗಲಿದೆ. 2 is the right answer. CVCಯಿಂದ ಬ್ಯಾಂಕಿಂಗ್ ಮತ್ತು ಹಣಕಾಸು ವಂಚನೆಗಳಿಗಾಗಿ ಪುನರ್ರಚಿಸಿದ ಸಲಹಾ ಮಂಡಳಿಯ ಅಡ್ವೈಸರಿ ಬೋರ್ಡ್ ಫಾರ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಫ್ರಾಡ್ಸ್ ABBFF ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? TM ಭಾಸಿನ್. ಕೇಂದ್ರೀಯ ಜಾಗರೂಕ ಆಯೋಗವು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ CVC ಬ್ಯಾಂಕಿಂಗ್ ಮತ್ತು ಹಣಕಾಸು ವಂಚನೆಗಳ ಸಲಹಾ ಮಂಡಳಿ ABBFF ಅಧ್ಯಕ್ಷರಾಗಿ TM ಭಾಸಿನ್ ಅವರನ್ನು ಮರು ನೇಮಕ ಮಾಡುವುದಾಗಿ ಘೋಷಿಸಿದೆ. 50 ಕೋಟಿ ರುಗಳ ಬ್ಯಾಂಕ್ ವಂಚನೆಗಳನ್ನು ಪರೀಕ್ಷಿಸಲು ಮತ್ತು ಇದಕ್ಕೆ ಕ್ರಮವನ್ನು ಶಿಫಾರಸು ಮಾಡಲು ಸಮಿತಿಯನ್ನು ರಚಿಸಲಾಗಿದೆ. CVCಯ ಮಾಜಿ ವಿಜಿಲೆನ್ಸ್ ಕಮಿಷನರ್ ಆದ ಶ್ರೀ ಭಾಸಿನ್ ಈಗ 2 ವರ್ಷಗಳ ಅವಧಿಗೆ ಮಂಡಳಿಯ ಮುಖ್ಯಸ್ಥರಾಗಿ ಮುಂದುವರಿಯುತ್ತಾರೆ. ಇದು ಆಗಸ್ಟ್ 21, 2021 ರಿಂದ ಅನ್ವಯವಾಗುತ್ತದೆ. ಅದರ್ ಮೆಂಬರ್ಸ್ ಆಫ್ 4 ಮೆಂಬರ್ reconstituted ABBFF are ಮಧುಸೂದನ್ ಪ್ರಸಾದ್, ಫಾರ್ಮರ್ ಸೆಕ್ರೆಟರಿ ಆಫ್ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್, DK ಪಾಠಕ್, ಫಾರ್ಮರ್ ಡೈರೆಕ್ಟರ್ ಜನರಲ್ ಆಫ್ BSF, ಡೇವಿಡ್ ರಸ್ಕಿನಾ, ಫಾರ್ಮರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಎಕ್ಸಿಮ್ ಬ್ಯಾಂಕ್. 4 is the right answer. ತಡೆರಹಿತ ಸ್ವಸೇವಾ ಅನುಭವ ಮತ್ತು ಪ್ರಶ್ನೆಗಳು ಸಮಸ್ಯೆಗಳ ತ್ವರಿತ ಪರಿಹಾರವನ್ನು ಒದಗಿಸಲು BPCL ಪ್ರಾರಂಭಿಸಿದ ಆಲ್ ಎನೇಬಲ್ಡ್ ಚಾಟ್ ಬೋಟ್ನ ಹೆಸರೇನು? ಊರ್ಜಾ. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ BPCL ಗ್ರಾಹಕರಿಗೆ ತಡೆರಹಿತ ಸ್ವಯಂ ಸೇವಾ ಅನುಭವ ಮತ್ತು ಪ್ರಶ್ನೆಗಳು ಸಮಸ್ಯೆಗಳ ತ್ವರಿತ ಪರಿಹಾರಕ್ಕಾಗಿ ವೇದಿಕೆಯನ್ನು ಒದಗಿಸಲು ಆಲ್ ಎನೇಬಲ್ಡ್ ಚಾಟ್ಬೋಟ್ ಆದ ಊರ್ಜಾ ಆರಂಭಿಸಿದೆ. ಪೈಲಟ್ ಪರೀಕ್ಷೆಯ ನಂತರ ಭಾರತದಲ್ಲಿ ತೈಲ ಮತ್ತು ಅನಿಲ ಉದ್ಯಮದಲ್ಲಿ ಊರ್ಜಾ ಮೊದಲ ಚಾಟ್ಬಾಟ್ ಆಗಿದೆ. BPCLನ ಪ್ರಾಜೆಕ್ಟ್ ಅನುಭವ್ ಅಡಿಯಲ್ಲಿ ಊರ್ಜಾ ಅನ್ನು ಪ್ರಾರಂಭಿಸಲಾಗಿದೆ ಮತ್ತು ಇದು ಪ್ರಸ್ತುತ 13 ಭಾಷೆಗಳನ್ನು ಬೆಂಬಲಿಸುತ್ತದೆ. 3 is the right answer. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಫ್ತು ಆಧಾರಿತ ಸಂಸ್ಥೆಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಉಭಾರ್ತೆ ಸೀತಾರೆ ಫಂಡ್ ಅನ್ನು ಪ್ರಾರಂಭಿಸಿದ್ದಾರೆ. ಉಭಾರ್ತೆ ಸೀತಾರೆ ನಿಧಿಯನ್ನು ಈ ಯಾವುದು ಸ್ಥಾಪಿಸಿದೆ? 1 ಮತ್ತು 2 ಅಂದರೆ ರಫ್ತು ಆಮದು ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಭಾರತ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆಗಸ್ಟ್ 21, 2021 ರಂದು ಮಹತ್ವಾಕಾಂಕ್ಷೆಯ ಉಭಾರ್ತೆ ಸೀತಾರೆ ಫಂಡ್ ಅನ್ನು ಪ್ರಾರಂಭಿಸಿದ್ದಾರೆ. ಇದನ್ನು ರಫ್ತು ಆಧಾರಿತ ಸಂಸ್ಥೆಗಳು ಮತ್ತು ಸ್ಟಾರ್ಟ್ಅಪ್ಗಳಿಗಾಗಿ ಪ್ರಾರಂಭಿಸಲಾಗುವುದು. ಉಭಾರ್ತೆ ಸೀತಾರೆ ನಿಧಿಯನ್ನು ಎಕ್ಸಿಮ್ ಬ್ಯಾಂಕ್ ಮತ್ತು ಸಿಡ್ಬಿ SIDBI ಜಂಟಿಯಾಗಿ ಸ್ಥಾಪಿಸಿವೆ. ಈ ನಿಧಿಯು ರಚನಾತ್ಮಕ ಬೆಂಬಲದ ಮಿಶ್ರಣವಾಗಿದೆ. ಹಣಕಾಸು ಮತ್ತು ಸಲಹಾ ಸೇವೆಗಳಂತಹವು ಇಕ್ವಿಟಿ ಅಥವಾ ಇಕ್ವಿಟಿಯಂತಹ ಸಾಧನಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಸಾಲ, ಅನುದಾನಿತ ಮತ್ತು ಅನುದಾನ ರಹಿತ ಮತ್ತು ತಾಂತ್ರಿಕ ಸೇವೆಗಳಾದ ಸಲಹಾ ಸೇವೆಗಳು, ಅನುದಾನಗಳನ್ನು ಭಾರತೀಯ ಕಂಪನಿಗಳಿಗೆ ನೀಡಲಾಗುತ್ತದೆ. ಇದು ರಫ್ತು ಸಾಮರ್ಥ್ಯದೊಂದಿಗೆ ತಂತ್ರಜ್ಞಾನ, ಉತ್ಪನ್ನಗಳು ಅಥವಾ ಪ್ರಕ್ರಿಯೆಗಳೊಂದಿಗೆ ಸಂಭಾವ್ಯ ಅನುಕೂಲಗಳನ್ನು ಹೊಂದಿರುವ ಭಾರತೀಯ ಉದ್ಯಮಗಳನ್ನು ಗುರುತಿಸುತ್ತದೆ. 4 is the right answer. ಯಾವ ದೇಶದ ನೌಕಾಪಡೆಯೊಂದಿಗೆ ಭಾರತೀಯ ನೌಕಾಪಡೆಯಿಂದ ನೌಕಾಪಡೆಗೆ ಜಂಟಿ ಮಾರ್ಗದರ್ಶಿಗೆ ಸಹಿ ಹಾಕಿದೆ? ಆಸ್ಟ್ರೇಲಿಯಾ. ಭಾರತೀಯ ನೌಕಾಪಡೆ ಮತ್ತು ರಾಯಲ್ ಆಸ್ಟ್ರೇಲಿಯಾದ ನೌಕಾಪಡೆಯು ಆಗಸ್ಟ್ 18, 2021 ರಂದು ಆಸ್ಟ್ರೇಲಿಯಾ ಭಾರತ ನೌಕಾಪಡೆಯಿಂದ ನೌಕಾಪಡೆಯ ಸಂಬಂಧಕ್ಕೆ ಜಂಟಿ ಮಾರ್ಗದರ್ಶನಕ್ಕೆ ಸಹಿ ಹಾಕಿತು. ಜಂಟಿ ಮಾರ್ಗದರ್ಶನವು ದ್ವಿಪಕ್ಷೀಯವಾಗಿ ಅಥವಾ ಬಹುಪಕ್ಷೀಯವಾಗಿ ಕೆಲಸ ಮಾಡಲು ಎರಡೂ ನೌಕಾಪಡೆಗಳ ನಿರ್ಣಯವನ್ನು ಪ್ರದರ್ಶಿಸಲು ಮಾರ್ಗದರ್ಶಿ ದಾಖಲೆಯಾಗಿ ಕಾರ್ಯನಿರ್ವಹಿಸುತ್ತದೆ. 1 is the right answer.
ವಿಶ್ವ ಅಥ್ಲೆಟಿಕ್ಸ್ U20 ಚಾಂಪಿಯನ್ಶಿಪ್ನ ಪುರುಷರ 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಅಮಿತ್ ಕುಮಾರ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಯಾವ ನಗರದಲ್ಲಿ ವಿಶ್ವ ಅಥ್ಲೆಟಿಕ್ಸ್ U20 ಚಾಂಪಿಯನ್ಶಿಪ್ ನಡೆಯಿತು? ನೈರೋಬಿ. ಭಾರತದ ಅಮಿತ್ ಕುಮಾರ್ 21 ಆಗಸ್ಟ್ 21ರಂದು ಕೀನ್ಯಾದ ನೈರೋಬಿಯಲ್ಲಿರುವ ಕಾಜರನಿ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವ ಅಥ್ಲೆಟಿಕ್ಸ್ U20 ಚಾಂಪಿಯನ್ಶಿಪ್ನ ಪುರುಷರ 10,000 ಮೀಟರ್ ರೇಸ್ ವಾಕ್ ಸ್ಪರ್ಧೆಯಲ್ಲಿ 2ನೇ ಸ್ಥಾನ ಬೆಳ್ಳಿ ಪದಕ ಪಡೆದರು. ಆತಿಥೇಯ ಹ್ಯಾರಿಸ್ಟೋನ್ ವನ್ಯೋನಿ 42:10.84 ಸೆಕೆಂಡ್ಗಳಲ್ಲಿ ಓಟ ಮುಗಿಸಿ ಚಿನ್ನ ಗೆದ್ದರು ಮತ್ತು ಪಾಲ್ ಮೆಗ್ರಾತ್ 42:31.11 ಸೆಕೆಂಡ್ಗಳಲ್ಲಿ ಓಟ ಮುಗಿಸಿ ಕಂಚು ಪಡೆದರು. 3 is the right answer. ಅಕ್ಟೋಬರ್ 2022ರಲ್ಲಿ ವಿಶ್ವಸಂಸ್ಥೆಯ 2ನೇ ಜಾಗತಿಕ ಮಾಹಿತಿ ಕಾಂಗ್ರೆಸ್ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಜಿಯೋಸ್ಪೇಷಿಯಲ್ ಇನ್ಫಾರ್ಮೇಷನ್ ಕಾಂಗ್ರೆಸ್ UNWGICಗೆ ಯಾವ ದೇಶವು ಆತಿಥ್ಯ ವಹಿಸಲಿದೆ? ಭಾರತ. ಭಾರತವು 2ನೇ ವಿಶ್ವಸಂಸ್ಥೆಯ ವಿಶ್ವ ಭೂಗೋಳದ ಮಾಹಿತಿ ಕಾಂಗ್ರೆಸ್ UNWGIC ಅನ್ನು ಅಕ್ಟೋಬರ್ 2022ರಲ್ಲಿ ಹೈದರಾಬಾದ್ನಲ್ಲಿ ಆಯೋಜಿಸಲಿದೆ. ಮುಂದಿನ ವರ್ಷಕ್ಕೆ ನಿರ್ಧರಿಸಿದ ವಿಷಯ ಜಾಗತಿಕ ಗ್ರಾಮಕ್ಕೆ ಜಿಯೋ ಸಕ್ರಿಯಗೊಳಿಸುವ ಕಡೆಗೆ ಟುವರ್ಡ್ಸ್ ಜಿಯೋ ಎನೇಬಲಿಂಗ್ ದಿ ಗ್ಲೋಬಲ್ ವಿಲೇಜ್. ಪ್ರತಿ 4 ವರ್ಷಗಳಿಗೊಮ್ಮೆ ವಿಶ್ವಸಂಸ್ಥೆಯ ಜಾಗತಿಕ ಭೌಗೋಳಿಕ ಮಾಹಿತಿ ನಿರ್ವಹಣೆಯ ತಜ್ಞರ ಸಮಿತಿ ಯುನೈಟೆಡ್ ನೇಷನ್ಸ್ ಕಮಿಟಿ ಆಫ್ ಎಕ್ಸ್ಪರ್ಟ್ಸ್ ಆನ್ ಗ್ಲೋಬಲ್ ಜಿಯೋ ಸ್ಪೇಷಿಯಲ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ UNGGIM UNWGIC ಅನ್ನು ಸದಸ್ಯ ರಾಷ್ಟ್ರಗಳು ಮತ್ತು ಸಂಬಂಧಪಟ್ಟ ಎಲ್ಲ ಪಾಲುದಾರರ ನಡುವೆ ಭೌಗೋಳಿಕ ಮಾಹಿತಿ ನಿರ್ವಹಣೆ ಮತ್ತು ಸಾಮರ್ಥ್ಯವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಚೀನಾ 2018ರಲ್ಲಿ UNWGIC ಅನ್ನು ಮೊದಲ ಬಾರಿಗೆ ಅಕ್ಟೋಬರ್ನಲ್ಲಿ ಆಯೋಜಿಸಿತ್ತು. 1 is the right answer. ವರ್ಲ್ಡ್ ಟೇಬಲ್ ಟೆನ್ನಿಸ್ ಟೂರ್ ಕಾಂಟೆಂಡರ್ 2021ರಲ್ಲಿ ಭಾರತದ ಮಣಿಕ್ ಬಾತ್ರಾ ಮತ್ತು ಜಿ ಸತ್ಯನ್ ಮಿಶ್ರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಈ ಪಂದ್ಯಾವಳಿಯ ಆತಿಥೇಯ ನಗರ ಯಾವುದು? ಬುಡಾಪೆಸ್ಟ್. ಆಗಸ್ಟ್ 20, 2021ರಂದು ನಡೆದ ವರ್ಲ್ಡ್ ಟೇಬಲ್ ಟೆನ್ನಿಸ್ ಟೂರ್ ಕಾಂಟೆಂಡರ್ 2021 ಬುಡಾಪೆಸ್ಟ್ನ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಮಿಶ್ರ ಡಬಲ್ಸ್ ಪ್ರಶಸ್ತಿಯನ್ನು ಭಾರತದ ಮಣಿಕ್ ಬಾತ್ರಾ ಮತ್ತು ಜಿ ಸತ್ಯನ್ ಹಂಗೇರಿಯ ಡೋರಾ ಮದಾರಾಸ್ ಮತ್ತು ನಂದೋರ್ ಎಸಿಕಿಯನ್ನು 3-1 ಅಂತರದಿಂದ ಸೋಲಿಸಿ ಗೆದ್ದರು. 4 is the right answer. ಉಡುಪಿಯ ಸೀರೆ ನೇಯ್ಗೆಯ ಪುನರುಜ್ಜೀವನಕ್ಕೆ ಶ್ರಮಿಸುತ್ತಿರುವ ಯಾವ ಸಂಸ್ಥೆಗೆ ನಬಾರ್ಡ್ಗೆ ಸಂಬಂಧಿಸಿದ 3 NGOಗಳಲ್ಲಿ ಒಂದನ್ನು ಆಯ್ಕೆ ಮಾಡಲಾಗಿದೆ? ಕಡಿಕೆ ಟ್ರಸ್ಟ್. ಕಾರ್ಕಳದ ಕಡಿಕೆ ಟ್ರಸ್ಟ್ ಉಡುಪಿ ಸೀರೆ ನೇಯ್ಗೆಯ ಪುನರುಜ್ಜೀವನಕ್ಕೆ ಶ್ರಮಿಸುತ್ತಿದ್ದು ಕೈಮಗ್ಗ ವಲಯದಲ್ಲಿ ಅತ್ಯುತ್ತಮ ಕೆಲಸಕ್ಕಾಗಿ ನಬಾರ್ಡ್ಗೆ ಸಂಬಂಧಿಸಿದ 3 NGOsಗಳಲ್ಲಿ ಒಂದಾಗಿದೆ. ಈ ಟ್ರಸ್ಟ್ ಕಳೆದ 3 ವರ್ಷಗಳಿಂದ ಅಳಿವಿನ ಅಂಚಿನಲ್ಲಿರುವ ಉಡುಪಿ ಸೀರೆ ನೇಯ್ಗೆಯ ಪುನರುಜ್ಜೀವನಕ್ಕಾಗಿ ಕೆಲಸ ಮಾಡುತ್ತಿತ್ತು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ 42 ನೇಕಾರರು ಮತ್ತು ಟ್ರಸ್ಟ್ ತರಬೇತಿ ಆರಂಭಿಸಿದಾಗ 8 ಮಂದಿ ಇದ್ದಾಗ ಈಗ ಅವರ ಸಂಖ್ಯೆ ಕ್ರಮವಾಗಿ 70 ಮತ್ತು 34ಕ್ಕಿಂತ ಹೆಚ್ಚಿದೆ. ನೇಕಾರರ ಸರಾಸರಿ ವಯಸ್ಸು ಕೂಡ 54 ವರ್ಷದಿಂದ 28 ವರ್ಷಕ್ಕೆ ಇಳಿದಿದೆ. 2 is the right answer. ಯಾವ ಸಂಸ್ಥೆ ಗೂಗಲ್ ಕ್ಲೌಡ್ ಗ್ಯಾರೇಜ್ ಆರಂಭವಾಯಿತು? ಯಾವ ಸಂಸ್ಥೆಯಿಂದ ಗೂಗಲ್ ಕ್ಲೌಡ್ ಗ್ಯಾರೇಜ್ ಆರಂಭವಾಯಿತು? ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಿಮಿಟೆಡ್ TCS ಗೂಗಲ್ ಕ್ಲೌಡ್ ಗ್ಯಾರೇಜ್ ಅನ್ನು ಆರಂಭಿಸಿದ್ದು ಉದ್ಯಮದ ಗ್ರಾಹಕರಿಗೆ ಕ್ಲೌಡ್ ಸೊಲ್ಯೂಷನ್ಸ್ ಪ್ರೋಟೋಟೈಪ್ ಅಪ್ಲಿಕೇಶನ್ಗಳನ್ನು ಮೌಲ್ಯಮಾಪನ ಮಾಡಲು ಮತ್ತು ವ್ಯಾಪಾರ ಅವಕಾಶಗಳನ್ನು ಪರಿಹರಿಸಲು ವಿಶ್ಲೇಷಣೆಯನ್ನು ಅನ್ವಯಿಸಲು ಸಹಾಯ ಮಾಡುತ್ತದೆ. ಈ ಹೊಸ ಕ್ಲೌಡ್ ಗ್ಯಾರೇಜ್ಗಳು ಅಥವಾ ಕೇಂದ್ರಗಳು ಗೂಗಲ್ ಕ್ಲೌಡ್ನೊಂದಿಗೆ TCSನ ಕಾರ್ಯತಂತ್ರದ ಪಾಲುದಾರಿಕೆಯ ಭಾಗವಾಗಿದ್ದು ಆಮ್ಸ್ಟರ್ಡ್ಯಾಮ್, ನ್ಯೂಯಾರ್ಕ್ ಮತ್ತು ಟೋಕಿಯೋದಲ್ಲಿನ ತನ್ನ ಸಹ ನಾವೀನ್ಯತೆ ಮತ್ತು ಸುಧಾರಿತ ಸಂಶೋಧನಾ ಕೇಂದ್ರಗಳಲ್ಲಿ ಆರಂಭಿಸಲಾಗುವುದು. 2 is the right answer. ಯಾವ ಸಂಸ್ಥೆಯು ಸೊಸೈಟಿ ಫಾರ್ ಇನ್ನೋವೇಷನ್ ಅಂಡ್ ಎಂಟರ್ಪ್ರೈನರ್ಶಿಪ್ ಸೈನ್ IIT ಬಾಂಬೆಯೊಂದಿಗೆ ಪಾಲುದಾರಿಕೆ ಹೊಂದಿದ್ದು ಇದು ಮೊದಲ ರೀತಿಯ ಉದ್ಯಮ ತಂತ್ರಜ್ಞಾನ ಮೈತ್ರಿ ಪ್ಲಗ್-ಇನ್ ಅಲಯನ್ಸ್ ಅನ್ನು ಆರಂಭಿಸಿದೆ? ಇಂಟೆಲ್. ಇಂಟೆಲ್ ಇಂಡಿಯಾ ಸೊಸೈಟಿ ಫಾರ್ ಇನ್ನೋವೇಷನ್ ಅಂಡ್ ಎಂಟರ್ಪ್ರೆನ್ಯೂರ್ಶಿಪ್ IIT ಬಾಂಬೆ ಸಹಯೋಗದೊಂದಿಗೆ ಪ್ಲಗ್-ಇನ್ ಅಲಯನ್ಸ್ ಅನ್ನು ಆರಂಭಿಸಿತು. ಇದು ಭಾರತದಲ್ಲಿ ಉದ್ಯಮ 4.0 ರೂಪಾಂತರವನ್ನು ವೇಗಗೊಳಿಸುವತ್ತ ಗಮನ ಹರಿಸುವ ಮೊದಲ ರೀತಿಯ ಉದ್ಯಮ ತಂತ್ರಜ್ಞಾನ ಮೈತ್ರಿಯಾಗಿದೆ. ಒಕ್ಕೂಟವು ದೊಡ್ಡ ಉದ್ಯಮಗಳು, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು SMEs
ತಂತ್ರಜ್ಞಾನ ಪರಿಹಾರ ಒದಗಿಸುವವರು, ಸಿಸ್ಟಮ್ ಇಂಟಗ್ರೇಟರ್ಗಳು, ಸ್ಟಾರ್ಟ್ಅಪ್ಗಳು, ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಪ್ರತಿನಿಧಿಸುವ ಸದಸ್ಯರನ್ನು ಒಟ್ಟುಗೂಡಿಸುತ್ತದೆ. ಪ್ಲಗ್-ಇನ್ ಅಲೈಯನ್ಸ್ ಕೃತಕ ಬುದ್ಧಿಮತ್ತೆ, ಆಲ್ ಮೆಷಿನ್ ವಿಷನ್, ವರ್ಧರಿತ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ, AR/VR, ರೋಬೋಟಿಕ್ಸ್, ಸೈಬರ್ ಸೆಕ್ಯುರಿಟಿ, 5G ಮತ್ತು ಎಡ್ಜ್, ಅಡ್ವಾನ್ಸ್ಡ್ ಡ್ರೋವರ್ ಅಸಿಸ್ಟೆಂಟ್ ಸಿಸ್ಟಮ್ಸ್ ADAS ಮತ್ತು ಚಲನಶೀಲತೆ ಹಾಗೂ ಹೊಸ ತಂತ್ರಜ್ಞಾನದ ಪರಿಹಾರಗಳನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿದೆ. 3 ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 1. ಭಾರತದ ಅತಿ ಎತ್ತರದ ಗಿಡಮೂಲಿಕೆ ಉದ್ಯಾನವನವು 11,000 ಅಡಿ ಎತ್ತರದಲ್ಲಿದೆ. ಇದನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಭಾರತದ ಅತಿ ಎತ್ತರದ ಗಿಡಮೂಲಿಕೆ ಉದ್ಯಾನವನವು 11,000 ಅಡಿ ಎತ್ತರದಲ್ಲಿದೆ. ಇದನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಪ್ರಶ್ನೆ 2. ಬ್ರಿಕ್ಸ್ನ ಪ್ರಧಾನ ಕಚೇರಿ ಎಲ್ಲಿದೆ? ಬ್ರಿಕ್ಸ್ನ ಪ್ರಧಾನ ಕಚೇರಿ ಎಲ್ಲಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂಥ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.